ಹಾಯ್ ಫ್ರೆಂಡ್ಸ್, ಸಾಮಾನ್ಯವಾಗಿ ಎಲ್ಲಾದರೂ ಕಬ್ಬಿಣ ಕಾಣಿಸಿದರೆ ಅಂದರೆ ಕಬ್ಬಿಣದ ಪೈಪು, ಕಬ್ಬಿಣದ ಕಂಬಿ ಕಾಣಿಸಿದರೆ ಖಂಡಿತ ಅದನ್ನು ಕದ್ದು ಗುಜರಿಯಲ್ಲಿ ಮಾರಿಬಿಡ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಎಲ್ಲ ಕಡೆ ಕಾಣಿಸುವ ರೈಲ್ವೆ ಹಳಿಗಳನ್ನು ಯಾರು ಏಕೆ ಕದಿಯಲ್ಲ? ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ನಿಸಿದ್ರು ಇದರ ಹಿಂದಿರುವ ವಿಜ್ಞಾನ ಮತ್ತು ಕಾನೂನು ತುಂಬ ಆಳವಾಗಿದೆ. ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ರೈಲ್ವೆ ನೆಟ್ವರ್ಕ್ ಇದೆ. ಲಕ್ಷಾಂತರ ಟನ್ ಕಬ್ಬಿಣದ ಹಳಿಗಳು ರೂಪದಲ್ಲಿ ಬಿದ್ದಿದೆ. ಆದರೂ ಕಳ್ಳರು ಇದನ್ನು ಯಾಕೆ ಕದ್ದಿ ಮಾರ್ಕೆಟ್ನಲ್ಲಿ ಮಾರಲ್ಲ? ಇದು ನಿಮಗೆ ವಿಚಿತ್ರ ಅನ್ನಿಸಿರುತ್ತೆ ಅಲ್ವಾ? ಇದು ಅಷ್ಟು ಸುಲಭನಾ? ಅಥವಾ ಇದರ ಹಿಂದೆ ಸಾಮಾನ್ಯ ಕಳ್ಳರಿಗೆ ಅರ್ಥವಾಗದ ದೊಡ್ಡ ಕಾರಣ ಏನಾದರೂ ಇದೆಯಾ? ಬನ್ನಿ ಇವತ್ತು ಇದರ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಕಾಡು, ಮೇಡು, ಬೆಟ್ಟ, ಗುಡ್ಡ, ನಿರ್ಜನ ಪ್ರದೇಶಗಳಲ್ಲಿ ಹಾದು ಹೋಗುವ ಈ ರೈಲ್ವೆ ಹಳಿಗಳು ಹೇಗೆ ಸೇಫ್ ಆಗಿರುತ್ತವೆ ಅಂತ ಒಮ್ಮೆ ಯೋಚನೆ ಮಾಡಿ. ಕಳ್ಳರು ದೇವಸ್ಥಾನದ ಗಂಟೆಯನ್ನು ಕದಿಯುತ್ತಾರೆ, ರಸ್ತೆ ದೀಪಗಳನ್ನು ಎಗರಿಸುತ್ತಾರೆ. ಆದರೆ ಸಾವಿರಾರು ಕಿಲೋಮೀಟರ್ನವರೆಗೆ ಹರಡಿಕೊಂಡಿರುವ ಈ ಕಬ್ಬಿಣ ಯಾಕೆ ಕಳುವು ಆಗಲ್ಲ? ಕಳ್ಳರಿಗೆ ಭಯನಾ? ಅಥವಾ ಈ ಕಬ್ಬಿಣವನ್ನು ಯಾರು ಖರೀದಿಸಲು ಇಷ್ಟಪಡಲ್ವಾ? ಇದರ ಹಿಂದಿನ ಮುಖ್ಯ ಕಾರಣಗಳು ಇಲ್ಲಿವೆ. ಇದಕ್ಕೆ ಮೊದಲ ಕಾರಣವೇ ಹಳಿಗಳನ್ನು ಮಾಡಿರುವ ವಸ್ತು. ರೈಲ್ವೆ ಹಳಿಗಳನ್ನು ಸಾಮಾನ್ಯ ಕಬ್ಬಿಣದಿಂದ ಮಾಡಿರುವುದಿಲ್ಲ. ಬದಲಾಗಿ ಇದರಲ್ಲಿ ಆಲ್ಫೀಲ್ಡ್ ಮ್ಯಾಂಗನೀಸ್ ಸ್ಟೀಲ್ ಅನ್ನು ಬಳಸಲಾಗುತ್ತದೆ. ಇದರಲ್ಲಿ ಸುಮಾರು 12ರಷ್ಟು ಮ್ಯಾಂಗನೀಸ್ ಮತ್ತು 0.8 to 1.2ನಷ್ಟು ಕಾರ್ಬನ್ ಇರುತ್ತೆ. ಇದರ ವಿಶೇಷತೆ ಏನು ಅಂದರೆ ಸಾಮಾನ್ಯ ಉಪಕರಣಗಳಿಂದ ಇದನ್ನು ಕತ್ತರಿಸಲು ಸಾಧ್ಯವಿಲ್ಲ. ಕಳ್ಳರು ಆಕ್ಸಲ್ ಬ್ಲೇಡ್ನಿಂದ ಕತ್ತರಿಸಲು ಪ್ರಯತ್ನಿಸಿದರೂ ಆ ಆಕ್ಸಲ್ ಬ್ಲೇಡ್ ಸವೆದು ಹೋಗುತ್ತೆ ಹೊರತು ಈ ಹಳಿ ಕಟ್ಟಾಗುವುದಿಲ್ಲ. ಇದರಿಂದ ರೈಲ್ವೆ ಟ್ರ್ಯಾಕ್ಗಳು ಎಷ್ಟು ಗಟ್ಟಿಮುಟ್ಟಾಗಿರುತ್ತವೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಒಂದು ವೇಳೆ ಹೇಗೋ ಕಷ್ಟಪಟ್ಟು ಹಳಿಯ ಒಂದು ಸಣ್ಣ ತುಂಡನ್ನು ಕತ್ತರಿಸಿದರು ಅಂತಾನೆ ಇಟ್ಕೊಳ್ಳಿ. ಆಮೇಲೆ ಅದನ್ನು ಕರಗಿಸಿದರೆ ಮಾತ್ರ ಆ ಹಳಿಯಿಂದ ಬೇರೆ ವಸ್ತುಗಳನ್ನು ಮಾಡಲು ಸಾಧ್ಯ. ಇದನ್ನು ಕರಗಿಸಬೇಕಾದರೆ ಸುಮಾರು 1,500 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿನ ತಾಪಮಾನ ಇರುವ ಕುಲುಮೆ ಬೇಕಾಗುತ್ತದೆ. ಇಂತಹ ಕುಲುಮೆಗಳು ಕೇವಲ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಮಾತ್ರ ಇರುತ್ತೆ. ಯಾವುದೇ ಸ್ಥಳೀಯ ಗುಜರಿ ಅಂಗಡಿಯವರು ಇದನ್ನು ಕರಗಿಸುವಷ್ಟು ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ. ರೈಲ್ವೆ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಇದೊಂದು ಅತ್ಯಂತ ಗಂಭೀರವಾದ ಅಪರಾಧವಾಗಿದೆ. ರೈಲ್ವೆ ಟ್ರ್ಯಾಕ್ಗಳ ಮೇಲೆ ವಿಶೇಷವಾದ ಗುರುತುಗಳು ಮತ್ತು ಕೋಡಿಂಗ್ ಇರುತ್ತೆ. ಯಾವುದೇ ಗುಜರಿ ಅಂಗಡಿಯಲ್ಲಿ ರೈಲ್ವೆ ಇಲಾಖೆಗೆ ಸೇರಿದ ಕಬ್ಬಿಣ ಸಿಕ್ಕರೆ ಅವರು ತಮ್ಮ ಅಂಗಡಿಯನ್ನೇ ಮುಚ್ಚಬೇಕಾಗುತ್ತದೆ. ಜೊತೆಗೆ ವರ್ಷಗಟ್ಟಲೆ ಜೈಲೂಟ ಗ್ಯಾರಂಟಿ. ಯಾವುದೇ ಬುದ್ಧಿವಂತ ವ್ಯಾಪಾರಿ ಸ್ವಲ್ಪ ಲಾಭಕ್ಕಾಗಿ ತನ್ನ ಇಡೀ ಜೀವನವನ್ನೇ ಪಣಕ್ಕಿಡುವುದಿಲ್ಲ. ಆದ್ದರಿಂದ ಗುಜರಿ ಅಂಗಡಿಯವರು ಕೂಡ ರೈಲ್ವೆ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸುವುದಿಲ್ಲ. ಕೇವಲ ರೈಲ್ವೆ ಆಸ್ತಿಯನ್ನು ಮಾತ್ರವಲ್ಲ, ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಖರೀದಿಸಲು ಯಾವ ಗುಜರಿ ಅಂಗಡಿಯವರು ಕೂಡ ಮುಂದೆ ಬರುವುದಿಲ್ಲ. ಇನ್ನು ಮುಂದಿನ ದೊಡ್ಡ ಸಮಸ್ಯೆ ಅಂದರೆ ಅದರ ತೂಕ. ರೈಲ್ವೆ ಟ್ರ್ಯಾಕ್ ಒಂದು ಸಣ್ಣ ತುಂಡು ಕೂಡ 100 ಕಿಲೋ ತೂಕವಿರುತ್ತೆ. ಇದನ್ನು ಎತ್ತಲು ಕ್ರೇನ್ ಅಥವಾ ಬಹಳಷ್ಟು ಜನರ ಅವಶ್ಯಕತೆ ಇದೆ. ನಿರ್ಜನ ಪ್ರದೇಶದಲ್ಲಿ ಇಷ್ಟು ಭಾರವಾದ ವಸ್ತುವನ್ನು ವಾಹನದಲ್ಲಿ ತುಂಬಿಕೊಂಡು ಹೋಗಿ ನಂತರ ಅದನ್ನು ಮಾರುವುದು ಕಳ್ಳರಿಗೆ ಲಾಭದಾಯಕವಾದ ಕೆಲಸವಲ್ಲ. ಬದಲಿಗೆ ಇದೊಂದು ದೊಡ್ಡ ತಲೆನೋವಿನ ಕೆಲಸವಾಗಿ ಬಿಡುತ್ತೆ. ಈ ರೀತಿ ತಾಂತ್ರಿಕ ರಚನೆ, ಕಠಿಣ ಕಾನೂನು ಮತ್ತು ಮಾರಾಟ ಮಾಡುವುದರಲ್ಲಿ ಕಷ್ಟ. ಇವೇ ನಮ್ಮ ಭಾರತೀಯ ರೈಲ್ವೆ ಹಳಿಗಳನ್ನು ಸುರಕ್ಷಿತವಾಗಿಟ್ಟುಕೊಂಡಿರುವ ಮುಖ್ಯ ಕಾರಣಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕನ್ನು ನೀಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಕೊಳ್ಳಿ. ಧನ್ಯವಾದಗಳು.